ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ಎಲ್ಲರಿಗೂ ಮೊದಲನೇದಾಗಿ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇಂದು ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ದೇಶ ಸೇವೆ ಮಾಡಿದಂಥ ನಮ್ಮ ಊರಿನ ಮಹನೀಯರೊಬ್ಬರನ್ನು ನಾವು ಸಂದರ್ಶನ ಮಾಡ್ತೇವೆ. ಮಿಲಿಟರಿಯಲ್ಲಿ ಹಲವಾರು ವರ್ಷಗಳ ಕಾಲ ಅಂದರೆ 20 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿ ಊರಿಗೆ ಬಂದಿದ್ದಾರೆ. ಊರಿಗೆ ಬಂದವರು ಸುಮ್ಮನೆ ಇರಲಿಲ್ಲ, ಬೇಸಾಯ ಮಾಡುತ್ತಾ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಅವರೇ ರಾಮ್ ಪೂಜಾರಿ ಅವರು. ರಾಮ್ ಪೂಜಾರಿ ಕಚ್ಚೂರು ಅವರನ್ನು ನಾವು ನಿಮಗೆ ಪರಿಚಯ ಮಾಡ್ತೇವೆ. ನಮಸ್ತೆ ಸರ್. ವೀಕ್ಷಕರಿಗೆ ನಮಸ್ಕಾರಗಳು. ನನ್ನನ್ನು ರಾಜೇಶ್ ಶಾನ್ಭಾಗರವರು ಗುರುತಿಸಿ ಈ ಒಂದು ಅವಕಾಶ ನೀಡಿದ್ದಕ್ಕೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸರ್, ಮಿಲಿಟ್ರಿಗೆ ಹೋದ ಬಗ್ಗೆ, ಅದೇ ರೀತಿ ನಿಮ್ಮ ತಂದೆ ತಾಯಿಯವರ ಬಗ್ಗೆ, ನಿಮ್ಮ ಶಾಲಾ ಜೀವನದ ಬಗ್ಗೆ ಒಂದೆರಡು ಮಾತು ಸರ್. ಅಗತ್ಯವಾಗಿ ನಾನು 20 ಜುಲೈ 1981 ಕಚ್ಚೂರು ಗ್ರಾಮದಲ್ಲಿ ಶ್ರೀಯುತ ಶಂಕರ ಪೂಜಾರಿ ಅವರು ನಿವೃತ್ತ ಪೊಲೀಸ್ ಮತ್ತು ಶ್ರೀಮತಿ ಸುಶೀಲಾ ಪೂಜಾರಿ ಅವರ ಪ್ರಥಮ ಮಗನಾಗಿ ಜನಿಸಿದೆ. ಪ್ರಾಥಮಿಕ ಶಿಕ್ಷಣವನ್ನು ನಾನು ಹಿರಿಯ ಪ್ರಾಥಮಿಕ ಶಾಲೆ ಸಂತೆಗುಡ್ಡಿ ಬಾರ್ಕೂರು ಅಲ್ಲಿ 1ರಿಂದ 7ನೇ ತರಗತಿ ಅಲ್ಲಿ ಮಾಡಿದೆ. ನಾನು ಕಲೀಲಿಕ್ಕೆ ಭಾಳ ಹುಷಾರಿದ್ದೆ, ನನ್ನ ಫ್ರೆಂಡ್ಸ್ ಕಲೀಲಿಕ್ಕೆ ಭಾಳ. ಆಮೇಲೆ ನನ್ನ ಪ್ರೌಢ ಶಿಕ್ಷಣವನ್ನು ಮೆರ್ನಲ್ ಪ್ರೌಢಶಾಲೆ ಬಾರ್ಕೂರು. ಆಮೇಲೆ ನನ್ನ PUC ವಿದ್ಯಾಭ್ಯಾಸವನ್ನು ನ್ಯಾಷನಲ್ PUC ಕಾಲೇಜ್ ಬಾರ್ಕೂರು ಇಲ್ಲಿ ಮುಗಿಸಿದೆ. ಅದು 1900 ನಾನು PUC ಮುಗಿಸಿದಾಗ 1999ರ ಕಾರ್ಗಿಲ್ ಯುದ್ಧದ ಅದೇ ನನಗೆ ಸೇನೆಗೆ ಸೇರ್ಲಿಕ್ಕೆ ಒಂದು ಸ್ಫೂರ್ತಿ ಆಯಿತು. ಅದೇ ಒಂದು ಯುದ್ಧ, ಕಾರ್ಗಿಲ್ ಯುದ್ಧ. ಅಲ್ಲಿ ಕ್ಯಾಪ್ಟನ್ ಬಾತ್ರಾ, ವಿಕ್ರಮ್ ಬಾತ್ರಾ ಅವರು, ಕ್ಯಾಪ್ಟನ್ ಸೌರಭ್ ಕಾಲಿಯಾ, ಮತ್ತು ಸಿಪಾಯಿ ಯೋಗೇಂದ್ರ ಸಿಂಗ್ ಯಾದವ್, ಸಿಪಾಯಿ ಸಂಜಯ್ ಕುಮಾರ್ ಅವರೆಲ್ಲ, ಅಂದರೆ ಬಾತ್ರಾ ಅವರೆಲ್ಲ ಮರಣೋಪರ ಅಂತ ಪರಮವೀರ ಚಕ್ರವನ್ನು ಪಡ್ಕೊಂಡು ಉಳಿದು ಜೀವಂತವಾಗಿ ಸಂಜಯ್ ಕುಮಾರ್ ಮತ್ತು ಯೋಗೇಂದ್ರ ಸಿಂಗ್ ಅವರ ದೇಹದಲ್ಲಿ ಬುಲೆಟ್ ತಾಗಿದ್ರು ಕೂಡ ದೇಶಕ್ಕೋಸ್ಕರ ಹೋರಾಡಿ ಒಂದು ಕಾರ್ಗಿಲ್ ಅಂದರೆ ಕಾರ್ಗಿಲನ್ನು ಅವರು ವಶಪಡಿಸ್ಕೊಂಡು ನಮಗೊಂದು ವಿಜಯ ತಂದು ಕೊಟ್ಟಿದ್ದಾರೆ. ಒಂದು 2.5 ತಿಂಗಳದು ಮೇ ತಿಂಗಳಲ್ಲಿ ಇದಾಗಿ 26 ಜುಲೈ 1999ರಲ್ಲಿ ಒಂದು ವಿಜಯವನ್ನು ತಂದುಕೊಟ್ಟಿದ್ದಾರೆ. ನಮ್ಮ ಮಾನ್ಯ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ಪಾಕಿಸ್ತಾನದ ಮೇಲೆ ಭಾರತ ಒಂದು ಜಯ ಸಾಧಿಸಿದೆ. ಅದೇ ನನಗೆ ಅದೊಂದು ಶಾಲೆ ಹೋಗೋಗಲೇ ಇದೊಂಥರ ದೇಶ ಪ್ರೇಮ ಇತ್ತು ಸರ್, ಬಹಳಷ್ಟು ದೇಶ ಪ್ರೇಮ ಇತ್ತು ಇರುವಾಗ. ಅಂದರೆ ಆವಾಗ ಕಲೀಲಿಕ್ಕೆಲ್ಲ ಹುಷಾರಿರೋರಿಗೆ ಏನು ಮಾಡ್ತಾರೆ ಮಾಸ್ಟರ್ಗಳು, ಟೀಚರ್ಸ್ಗಳೆಲ್ಲ, ಅಂದರೆ ಮಹಾನ್ ವ್ಯಕ್ತಿಗಳದ್ದು, ಸ್ವಾತಂತ್ರ್ಯ ಪ್ರೇಮಿಗಳದ್ದು, ದೇಶ ಸೇವೆ ಮಾಡಿರೋ ಕಥೆಗಳನ್ನೆಲ್ಲ ಸ್ವಲ್ಪ ಜಾಸ್ತಿ. ಅಂದರೆ ನಮಗೆ ಆಶುಭಾಷಣ ಸ್ಪರ್ಧೆ ಇರ್ಬೋದು, ಅಥವಾ ಪ್ರಬಂಧ ಸ್ಪರ್ಧೆ ಇರ್ಬೋದು, ಅಥವಾ ವೇದಿಕೆ ಮೇಲೆ ಯಾವುದಾದ್ರೂ ಒಂದು ಭಾಷಣ ಮಾಡುವಾಗ ಇವರ ಬಗ್ಗೆ ಹೇಳುವಾಗ ಅದೇನಿರುತ್ತೆ, ನಮ್ಮ ಮನದಲ್ಲಿ ಒಂದು ಅಚ್ಚೊತ್ತಿ ಇರ್ತದೆ ಒಂದು ಮೂಲೆಯಲ್ಲಿ. ನಾವು ಮುಂದೆ ದೊಡ್ಡವರಾದಾಗ ದೇಶಕ್ಕೆ ಏನಾದರೂ ಒಂದು ನಮ್ಮ ಕೈಯಲ್ಲಾದ ಕೊಡುಗೆಯನ್ನು ಕೊಡಬೇಕು. ಅಂದರೆ ನಾವು ಮುಂದೆ ಇಂಜಿನಿಯರ್ ಆಗಿಯೋ, ಡಾಕ್ಟರ್ ಆಗಿಯೋ, ಅಂದರೆ ದೇಶ ಸೇವೆಗೆ ಅದು ರಾಜಕಾರಣಿಯಾಗಿಯೋ, ಸೈನಿಕನಾಗಿಯೋ, ಶಿಕ್ಷಕನಾಗಿಯೋ, ಅಥವಾ ಒಂದು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿಯೋ, ಒಳ್ಳೆದು ಈ ಥರ ಸೇವೆ ಮಾಡುವಂಥ ಆವಾಗಲೇ ಒಂದು ಕನಸು ಇರ್ತದೆ, ಒಂದು ಮೂಲೆಯಲ್ಲಿ ಒಂದು ಕನಸು ಇರ್ತದೆ. ಆಮೇಲೆ ಆ ಕಾಲ ಏನು ಮಾಡ್ತದೆ, ನಮ್ಮನ್ನು ನಮ್ಮ ಇಚ್ಛೆ ಇದರಲ್ಲಿ ನಮ್ಮನ್ನು ಕೊಂಡೋಗ್ತದೆ. ಅದೇ ರೀತಿ ನನಗೆ ಆ ಕಾರ್ಗಿಲ್ ಯುದ್ಧವೇ ನನಗೆ ಒಂದು ಭಾರತೀಯ ಸೇನೆ ಅಥವಾ ಭಾರತೀಯ ವಾಯುರಕ್ಷಾ ದಳವು ಅಥವಾ ನೌಕಾಸೇನೆಗೆ ಸೇರ್ಬೇಕನ್ನೋದು ಆವಾಗಲೇ ಒಂದು ಪ್ರೇರೇಪಣೆ. ಅದು ನನಗೆ ಅವರ ಒಂದು ವೀರ ಪರಾಕ್ರಮಗಳನ್ನೆಲ್ಲ ಟಿವಿಯಲ್ಲಿ ಹೀರೋಗಳ ತರ ಅವರೇ ನನಗೆ ಅವರೇಗಳು ನಮಗೆ ಹೀರೋಗಳಾದ್ರು. ಈ ಪಿಕ್ಚರ್ ತರ ನನಗೆ ಅಂತ ಅಷ್ಟು ರಿಯಲ್ ಹೀರೋಸ್ ಅವರೇ ಆದ್ರು. ಅವಾಗ ಅದೇ ನನಗೆ ಸ್ಫೂರ್ತಿ ಆಯ್ತು. ನನಗೊಂದು ಭಾರತೀಯ ಸೇನೆಗೆ ಸೇರ್ಬೇಕು. ಎಷ್ಟು ಜನ ಮಕ್ಕಳು ಸರ್ ನಿಮ್ಮ ತಂದೆ? ನಾನು ತಂದೆ ತಾಯಿಗೆ ಒಟ್ಟು 10 ಜನ ಮಕ್ಕಳಲ್ಲಿ ನಾನು ದೊಡ್ಡವನು. ನನಗೆ 5 ಜನ ತಂಗಿ, 4 ಜನ ತಮ್ಮ ಇದ್ದಾರೆ. ಸದ್ಯಕ್ಕೆ ಈಗ ನನ್ನ ಒಬ್ಬ ತಮ್ಮ ಕೂಡ ಭಾರತೀಯ ಸೇನೆಯಲ್ಲಿ ಒಂದು 14ನೇ ವರ್ಷ ಸೇವೆಯಲ್ಲಿ ಇದ್ದಾರೆ. ಈಗ ಎಂತ ಹೆಸರು ಸರ್? ಕೃಷ್ಣ ಪೂಜಾರಿ ಅಂತ ಅವನ ಹೆಸರು. ಅವನೀಗ ಸರ್ವಿಸಲ್ಲಿ ಇದ್ದಾನೆ. ಈಗ ಜಸ್ಟ್ ಅವನು ಒಂದು ಜಮ್ಮು ಕಾಶ್ಮೀರದಲ್ಲಿ ಸರ್ವಿಸ್ ಮುಗಿಸ್ಕೊಂಡು ಬಂದು ಈಗ ಸದ್ಯ ಹೈದರಾಬಾದ್ನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇಲ್ಲಿ ಇಬ್ಬರಿದ್ದೀರಿ ಮನೆಯಿಂದ ಅಲ್ಲ? ಇಬ್ಬರಿದ್ದರು. ಅದೇ ರೀತಿ ಸರ್, ನನಗೆ ಸ್ಫೂರ್ತಿಯಾಗಿ ಮತ್ತು ನೀವು ಇದು ಇಂಟರ್ವ್ಯೂಗೆ ಹೋದಂತಂದರೆ ಅಪ್ಲಿಕೇಶನ್ ಹಾಕ್ತೀರಿ, ನಾನು ಸೇರಬೇಕು. ಎಷ್ಟನೇ ವಯಸ್ಸಲ್ಲಿ ಹಾಕಿದಿರಿ ಸರ್ ಅಪ್ಲಿಕೇಶನ್? ನಮ್ಮ ತಂದೆಯು ಕೂಡ ಯೂನಿಫಾರ್ಮ್ನಲ್ಲಿ ಪೊಲೀಸ್, ನಮ್ಮ ಕರ್ನಾಟಕ ಪೊಲೀಸ್ ಸೇವೆಯಲ್ಲಿ ಸೇವೆ ಮಾಡಿದ ಯೂನಿಫಾರ್ಮ್ ಬಗ್ಗೆ ನಮಗೆ ಒಂದು ಮೊದಲಿಂದನೂ ಒಂದು ಚಿಕ್ಕಂದಿಲ್ಲಿರುವಾಗ ಒಂದು ಬಹಳ ಒಂದು ಪ್ರೀತಿ ಇತ್ತು, ಒಂದು ಹೆಮ್ಮೆ ಇತ್ತು. ಬಟ್ ನಮ್ಮ ಈ
ಅದೃಷ್ಟದಿಂದ ನಮಗೆ ಅದು ಆ ಪುಣ್ಯ ಒದಗಿ ಬಂದಿದೆ ನಮಗೆ ಬಂದಿದೆ. ಅವರು ಕರ್ನಾಟಕ ಸೇವೆ ರಾಜ್ಯ ಸೇವೆ ಮಾಡಿದ್ರು. ನಾವೊಂದು ಭಾರತ ಮಾತೆಯ ಸೇವೆಗೆ ಆ ಯೂನಿಫಾರ್ಮ್ ಹಾಕಿಕೊಳ್ಳುವಂತ ನಮಗೊಂದು ಸೌಭಾಗ್ಯ ಸಿಕ್ತು ಸರ್. ಖಂಡಿತ ಖಂಡಿತ. ನಾವು ಮೊದಲು ನನ್ನ ಫ್ರೆಂಡ್ಸ್ಗಳನ್ನೆಲ್ಲ ಕೇಳಿ ನಾನು ಒಂದು PUC ಶಿಕ್ಷಣ ಮುಗಿಸಿದ ಮೇಲೆ ಇಲ್ಲಿ NCC ಇತ್ತು ಮೊದಲು, ಆ್ಯಕ್ಚುಲಿ NCCಯಲ್ಲಿ ಅಲ್ಲಿ VN ಸುಂಕದ ಅಂತ ಅವರು ಉಪನ್ಯಾಸಕರಿದ್ದರು. ಅವ್ರ ಹತ್ರ ವಿಚಾರ ಕೇಳಿದಾಗ ಅವ್ರು ಹೇಳ್ತಾರೆ, ನಮ್ಮ ಮಂಗಳೂರಿನಲ್ಲಿ ಕೂಳೂರಿನಲ್ಲಿ ಆರ್ಮಿ ರಿಕ್ರೂಟಿಂಗ್ ಆಫೀಸ್ ಇದೆ, ಅಲ್ಲಿ ವಿಚಾರಿಸಿ ಅಂದರೆ ಕೇಳಿದಾಗ ನಮಗೆ ಎಲ್ಲ ಡೀಟೇಲ್ಸ್ ಸಿಗ್ತದೆ. ಅದೇ ರೀತಿ ನಾನು ಮೊದಲ ಪ್ರಯತ್ನದಲ್ಲಿ ಮಂಗಳೂರು ಮಂಗಳಾದೇವಿ ಸ್ಟೇಡಿಯಂನಲ್ಲಿ ಅಂದರೆ ಓಪನ್ ಭರ್ತಿ ಅಂತ ಹೇಳ್ತಾರಲ್ಲ, ಅಂದರೆ ಓಪನ್ ರ್ಯಾಲಿಯಲ್ಲಿ, ಬಟ್ ಅದರಲ್ಲಿ ನನಗೆ ಆಗಲಿಲ್ಲ, ಅಂದರೆ ಸೆಲೆಕ್ಷನ್ ಆಗಲಿಲ್ಲ. ಆಮೇಲೆ ಮತ್ತೆ ಒಂದು ಸ್ವಲ್ಪ ಟೈಮ್ ನಂತರ ಪುನಃ ಆಯ್ಕೆ ತರಬೇತಿ ಇದು ಬರ್ತದೆ, ಪುನಃ ನ್ಯೂಸ್ ಪೇಪರ್ಗಳಲ್ಲೆಲ್ಲ ಪ್ರಕಟಣೆಗಳು ಬರ್ತವೆ. ಅದರಲ್ಲಿ ನಾನು ಉಡುಪಿ ಅಜರ್ಕಾಡ್ ಮೈದಾನದಲ್ಲಿ ನಾನು ಮತ್ತು ನನ್ನ ಸ್ನೇಹಿತ, ಅವನು ಕೂಡ ಈಗ ರಿಟೈರ್ಡ್ ಆಗಿದ್ದಾನೆ, ಒಂದೇ ನಾವು ಕ್ಲಾಸ್ಮೇಟ್ಸ್ಗಳು, ಕರುಣಾಕರ ಅಂತ ಒಂದು ಕ್ಲಾಸ್ಮೇಟ್ಸ್ಗಳು, ಅವನು ನಾನು ಸೇರಿ ಅಜರ್ಕಾಡ್ನಲ್ಲಿ ನಾವು ಒಂದು ಸೆಲೆಕ್ಟ್ ಆದ್ವಿ, ಅಂದರೆ 2000 ಜನವರಿ ಹೊತ್ತಿನಲ್ಲಿ. ಆಮೇಲೆ ನಮಗೆ ಒಂದು 2 ತಿಂಗಳ ನಂತರ ರಿಕ್ರೂಟ್ಮೆಂಟ್ ಭರ್ತಿಯ ಇದಕ್ಕೆ ಆಫೀಸಿಗೆ ನಮ್ಮನ್ನು ಕರೆದ್ರು. ಅಂದರೆ ನೀವೆಲ್ಲ ಸೆಲೆಕ್ಟ್ ಆಗಿದ್ದೀರಿ, ನೀವಿನ್ನೂ ನಿಮ್ಮ ತರಬೇತಿ ಕೇಂದ್ರಕ್ಕೆ ಹೋಗುವ ಸಮಯ ಆಯಿತು, ನೀವು ಇನ್ನೊಂದು 2 ದಿನ ಬಿಟ್ಟು ನಿಮ್ಮ ಎಲ್ಲ ವಸ್ತುಗಳನ್ನೆಲ್ಲ ಅಗತ್ಯವಾದ ವಸ್ತುಗಳನ್ನು ತಂದೆ ತಾಯಿಯ ಪರ್ಮಿಷನ್ ಎಲ್ಲವನ್ನು ತಗೊಂಡು ಬಂದು ಬನ್ನಿ ಅಂತ ಅವ್ರು ಪರ್ಮಿಷನ್ ಕೊಡ್ಬೇಕು ಸರ್. ಪರ್ಮಿಷನ್ ಇರ್ತದಲ್ಲ ಸೇನೆಗೆಲ್ಲ ಸೇರ್ಲಿಕ್ಕೆ, ಅಂದ್ರೆ ಅವರದ್ದು ಕೂಡ ರಿಸ್ಕ್ ಇರ್ತದಲ್ಲ, ಯಾಕೆಂದ್ರೆ ಇದೊಂದು ದೇಶ ಸೇವೆ ಅಂತ ಹೇಳಿದ್ರ ಮೇಲೆ ಇರ್ತದೆ. ಹೌದು, ಎಲ್ರಿಗೂ ಒಂದು ಇರ್ತದೆ, ಬಟ್ ಆಮೇಲೆ ಮುಂದೆ ಏನಾದರೂ ಯಾಕೆಂದ್ರೆ ಸೇನೆ ಸೇರಿ ನಾವು ಸೇವೆ ಸಲ್ಲಿಸ್ತೇವಲ್ಲ, ಅದು ಆ ತ್ಯಾಗಕ್ಕಿಂತ ದೊಡ್ಡ ತ್ಯಾಗ ನಮ್ಮ ಮನೆಯವರದಿರ್ತದೆ. ನಾವು ಚಿಕ್ಕದಿರುವಾಗ ನಮ್ಮ ತಂದೆ ತಾಯಿ ಇರ್ತಾರೆ, ಅವರದ್ದು ಒಂದು ತ್ಯಾಗ ಇರ್ತದೆ. ಆಮೇಲೆ ನಾವೊಂದು ವೈವಾಹಿಕ ಜೀವನದ ಅಂದರೆ ಆ ಜೀವನ ಪ್ರವೇಶಿಸಿದ ಮೇಲೆ ನಮ್ಮ ಹೆಂಡತಿ ಮಕ್ಕಳಿಗೂ ಕೂಡ ಅದೊಂದು ಆ ತ್ಯಾಗದ ಅದು ದೊಡ್ಡದಿರ್ತದೆ. ಅವರದ್ದೊಂದು ಯಾರಿಗೂ ಕಾಣದಿದ್ರೂ ಕೂಡ, ತೆರೆಮರೆಯಲ್ಲಿ ಅವರದ್ದು ಜೀವನ ಕಾಣದಿದ್ರೂ ಕೂಡ, ಬಟ್ ಅವರ ತ್ಯಾಗ ಅನ್ನೋದು ಬಹಳ ದೊಡ್ಡದಾಗಿರ್ತದೆ. ಅವರು ತ್ಯಾಗದ ಆ ಜೀವನ ನಮ್ಗೆ ಇದು ಮಾಡದಿದ್ರೆ ನಮ್ಗೆಲ್ಲ ಸೇವೆ ಸಲ್ಲಿಸ್ಲಿಕ್ಕೆ ಅಷ್ಟು ಸುಲಭವಾಗಿ ಬಹಳ ಕಷ್ಟ ಆಗ್ತದೆ. ಯಾಕಂದ್ರೆ ಅವರೊಂದು ತ್ಯಾಗ ಮನೋ ಬರ್ಬೇಕು, ಅವ್ರು ನಂಬಿ ಬರ್ಬೇಕಲ್ಲ. ಹಿಂದಿನ ಕಾಲದಲ್ಲಿ ಮಿಲಿಟರಿ ಅವರು ಮದುವೆ ಹೋಗ್ಲಿಕ್ಕೆ ಹೆದರ್ತಾರೆ ಜನ. ಖಂಡಿತವಾಗಿ ಅದು ನಮ್ಮ ಕಡೆಯಲ್ಲಂತೂ ಕ್ಲಿಯರ್, ಎಲ್ಲರೂ ಕೂಡ ಎಲ್ರಿಗೂ ಗೊತ್ತಿರುವಂತ ವಿಷಯ. ಈಗ ಹಿರಿಯವರು ಒಂದು ಹುಡುಗನಿಗೆ ಮದುವೆ ನಿಶ್ಚಯ ಮಾಡುವಾಗ ಆ ಹುಡುಗ ಅಳಿಯನಾಗುವವನು ಸೇನೆಯಲ್ಲಿ ಇನ್ಯಾವುದೇ ರೀತಿ ಸರ್ವಿಸ್ ಅಲ್ಲಿ ಹಿಂದೆ ಹಾಕ್ತಾರೆ ಹುಡುಗಿಯನ್ನು, ಆ ಸಂಬಂಧವನ್ನು ಮಾಡ್ಲಿಕ್ಕೆ ಬಹಳ ಹಿಂದೆ ಮುಂದೆ ನೋಡ್ತಾರೆ. ಅದಕ್ಕೆ ನನ್ನ ಜೀವನದಲ್ಲಿ ನಾನು ನೋಡಿರುವಂತ ವಿಷಯ, ನನ್ನ ತಂದೆ ತಾಯಿಗಿರ್ಲಿ, ನನ್ನ ಹೆಂಡತಿ ಮಕ್ಕಳಿರಲಿ, ಅವರ ತ್ಯಾಗವನ್ನು ನಾನು ಖಂಡಿತವಾಗಿ ಯಾವಾಗಲೂ ಸ್ಮರಿಸಿಕೊಳ್ತೇನೆ. ಅವರ ತ್ಯಾಗವೇ ತುಂಬಾ ದೊಡ್ಡದು ಅಂತ ಹೇಳ್ತೇನೆ. ನನ್ನ ತಂದೆ ತಾಯಿ, ನನ್ನ ಹೆಂಡತಿ ಮಕ್ಕಳ ತ್ಯಾಗ ಅನ್ನೋದು ಬಹಳ ದೊಡ್ಡದು, ಯಾವಾಗಲೂ ನಾನು ಸ್ಮರಿಸ್ಕೊಳ್ತೇನೆ. ಖಂಡಿತ ಸರ್, ಖಂಡಿತ. ಯಾಕಂದ್ರೆ ಅದು ಅವರು ತ್ಯಾಗ ಮಾಡಿದ್ರೆ ಅವರು ಬರ್ಬೇಕಲ್ಲ, ಮದುವೆ ಆಗ್ಬೇಕಲ್ಲ ಅಲ್ವಾ, ಮತ್ತೆ ಮದುವೆ ಆಗಬೇಕು, ಸಂಸಾರ ಜೀವನ ನಡಿಬೇಕು. ಮತ್ತೆ ನಿಮ್ದಂದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ತಂದೆ ಪೊಲೀಸ್ ಆದ್ರಿಂದ ಆ ಒಂದು ನಿಮ್ಮ ಮನೆಯವರಿಗೆಲ್ಲ ಒಂದು ಮನಸ್ಸಿದೆ, ಯಾಕಂದ್ರೆ ದೃಢವಾಗಿರ್ತದೆ. ತಂದೆಯವರು ಪೊಲೀಸರು, ಮತ್ತೆ ನಿಮ್ಮ ತಮ್ಮನು ಕೂಡ ನಿಮ್ಮನ್ನು ನೋಡಿ, ನಿಮ್ಮ ತಮ್ಮ ಕೂಡ ಹೋದ್ರು ನೋಡಿ. ಅಂದ್ರೆ ದೇಶ ಸೇವೆ ಈಶ ಸೇವೆ ಅಂತ ಹೇಳ್ತಾರೆ. ನಿಜವಾಗಿ ದೇಶ ಸೇವೆ ಮಾಡೋ ಒಂದು ಸೌಭಾಗ್ಯ. ತಂತ್ರ ನೀವು ತರಬೇತಿಗೆ ಎಲ್ಲಿಗೆ ಹೋದ್ರಿ ಸರ್? ತರಬೇತಿಗೆ ನಾನು ಮಂಗಳೂರಿಂದ ಮಹಾರಾಷ್ಟ್ರದ ನಾಸಿಕ್ ರೋಡ್ ಕ್ಯಾಂಪಲ್ಲಿ, ಅಲ್ಲಿ ನಾನು ಮಾರ್ಚ್ 2022 18ನೇ ಮಾರ್ಚ್ 2028ಕ್ಕೆ ಅಲ್ಲಿ ರೀಚ್ ಆದ್ವಿ. ಅಲ್ಲಿ ಹೋದ ಮೇಲೆ ನಾವು ಆಲ್ರೆಡಿ ನಮಗೆ ಬೇಕಾದ ಅಗತ್ಯವಾದ ದಾಖಲೆಗಳನ್ನೆಲ್ಲ ಕೊಟ್ಟಿರ್ತಾರೆ ನಮಗೆ, ಅದನ್ನು ಅಲ್ಲಿ ಸೇರಿಸಿ ನಾವು ಆ ಕ್ಯಾಂಪಿನೊಳಗೆ, ಯಾಕೆಂದರೆ ಮಿಲಿಟ್ರಿ ತರಬೇತಿ ಕೇಂದ್ರ ಆಗಲಿ ಅಥವಾ ಮಿಲಿಟ್ರಿ ಸೇನೆಯ ಯಾವುದೇ ರೀತಿಯ ಒಂದು ಕ್ಯಾಂಪ್ಗಳಿರ್ತವೆ, ಸೇನಾ ಇರುವ ಒಂದು ಬಂಕರ್ಸ್ ಇರಲಿ, ಬ್ಯಾರಕ್ಗಳಿರಲಿ, ಅಥವಾ ಯಾವುದೇ ರೀತಿ ಒಂದು ಪಟ್ಟಣದೊಳಗೆ ಕೂಡ ಒಂದು ಸೇನೆಯ ಒಂದು ದೊಡ್ಡ ಸಂಸ್ಥೆಯ ಒಂದು ಅಂಗಸಂಸ್ಥೆಗಳು ಇರುವುದು ಆದರೂ ಕೂಡ ಅದು ತುಂಬ ಸೆಕ್ಯೂರಿಟಿಯಲ್ಲಿ ಇರ್ತದೆ, ಒಂದು ದೊಡ್ಡ ಕಾನ್ಫಿಡೆನ್ಷಿಯಲ್ ಸೆಕ್ಯೂರಿಟಿಯಲ್ಲಿ ಇರೋದ್ರಿಂದ. ಸೊ ಅಗತ್ಯವಾದ ದಾಖಲೆ ಪತ್ರಗಳಿದ್ದರೆ ಯಾರಿಗೂ ಕೂಡ ಅದರ ಒಳಗಡೆ ಪ್ರವೇಶಿಸಲಿಕ್ಕೆ ಬಹಳ ಕಷ್ಟ ಸಾಧ್ಯ ಆಗುತ್ತೆ. ಸೊ ಅದೆಲ್ಲ ದಾಖಲೆಗಳನ್ನು ಸಲ್ಲಿಸಿ ನಾವು ಒಳಗಡೆ ಹೋದ್ವಿ. ಒಳಗಡೆ ಹೋದ ಮೇಲೆ ನಮ್ಮನ್ನು ಬಹಳ ಆತ್ಮೀಯವಾಗಿ ಬರಮಾಡಿಕೊಂಡ್ರು. ಅಂದರೆ ತರಬೇತಿ ಜೀವನ ಅಷ್ಟು ಸುಲಭದಲ್ಲ, ಬಟ್ ನಮ್ಮನ್ನು ಆತ್ಮೀಯವಾಗಿ ಮೊದಲು ಬರಬಾರ ಮಾಡಿಕೊಂಡು ಆಮೇಲೆ ಮುಂದೆ ಬಹಳ ಕಷ್ಟದ ತರಬೇತಿ ಅಲ್ಲಿಂದ ಶುರುವಾಗ್ತದೆ. ಯಾಕೆಂದ್ರೆ ನಾವು
ದೇಶದ ಒಂದು ಸೇವೆ ಮಾಡಬೇಕಾದ್ರೆ ನಾವು ಊರಿಲ್ಲೇ ಇದ್ದ ಹಾಗೆ ವಾತಾವರಣ ಎಲ್ಲ ಕಡೆ ಇರುವುದಿಲ್ಲ. ನಾವು ದೇಶದ ಸೇವೆ ಅಂತ ಹೇಳಿದರೆ ಈ ನಮ್ಮ ಭಾರತ ದೇಶದ ಪ್ರತಿಯೊಂದು ಅನುಕೂಲ ಪ್ರತಿಕೂಲ ಎಲ್ಲ ಹವಾಮಾನಗಳನ್ನು ಸಹಿಸಿಕೊಂಡು ಬದುಕುವಂತ ಜೀವನಗಳಿಗೆ ನಾವು ಒಗ್ಗಿಕೊಳ್ಬೇಕಾದ್ರೆ ಬಹಳ ಕಷ್ಟದ ತರಬೇತಿಯನ್ನು ನಾವು ಪಡಿಬೇಕಾಗ್ತದೆ. ಸೊ ಅಲ್ಲಿಂದ ನಮ್ಮ ತರಬೇತಿ ಜೀವನ ಪ್ರಾರಂಭ ಆಗ್ತದೆ. ಅಂದ್ರೆ ಮಾಡದಿರುವಂತಹ ತರಬೇತಿ ಅಂತೂ ಅಲ್ಲ, ಆದ್ರೆ ಅಷ್ಟು ಈಸಿ ಸುಲಭ ಸಾಧ್ಯ ಅಂತೂ ಅಲ್ಲ. ಗಟ್ಟಿ ಮಾಡಬೇಕು, ಗಟ್ಟಿ ಅಂದ್ರೆ ಮನಸ್ಥೈರ್ಯ ಬರಬೇಕು, ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಸದೃಢವಾಗಿರ್ಬೇಕಾದ್ರೆ ಬಹಳ ಇದಕ್ಕೋಸ್ಕರ ಅದೇ ರೀತಿಯ ಬಹಳ ಕಠಿಣವಾದ ತರಬೇತಿ ಇರ್ತದೆ. ಎಲ್ಲ ವಾತಾವರಣಕ್ಕೆ ನಮ್ಮನ್ನು ಒಗ್ಗಿಕೊಳ್ಳಿಕ್ಕೆ ಮಾನಸಿಕವಾಗಿಯೂ ಶಾರೀರಿಕವಾಗಿಯೂ ಎಲ್ಲ ರೀತಿಯಲ್ಲಿ ನಾವು ಬಹಳ ಚೆನ್ನಾಗಿ ಒಗ್ಗಿಕೊಳ್ಳುವಂತೆ ಬಹಳ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟರು. ಬಹಳ ಎಷ್ಟು ತಿಂಗಳಿತ್ತು ನಮಗೆ? ಒಂದು ವರ್ಷ 2 ತಿಂಗಳು. ಅದ್ರ ಮಧ್ಯದಲ್ಲಿ ಒಂದು ತಿಂಗಳು ರಜೆ ಸಿಕ್ಕಿತ್ತು ಮನೆಗೆ ಬರ್ಲಿಕ್ಕೆ. ಬಹಳ ಅದು ಒಂದು ಸಿಗ್ತದಲ್ಲ, ಮಧ್ಯೆ ಒಂದು ಲೀವ್ ಬ್ರೇಕ್ ಸಿಗ್ತದೆ. ಶಾಲೆ ಮಕ್ಕಳಿಗೆ ಅಥವಾ ದೊಡ್ಡ ಕೋರ್ಸ್ ಮಾಡ್ಕೊಳ್ತಾರಲ್ಲ, ವೃತ್ತಿ ನಿರತರು, ಸ್ನಾತಕೋತ್ತರ ಕೋರ್ಸ್ ಮಾಡುವವರಿಗೆ, PhD ಮಾಡುವವರಿಗೆ ಒಂದು ಬ್ರೇಕ್ ಸಿಗ್ತದೆ, ಮಿಡ್ ಟರ್ಮ್ ಬ್ರೇಕ್ ತರ ಬಂದಾಗ. ಅಂದ್ರೆ ಬಹಳ ಖುಷಿ ಆಗ್ತದೆ ಮನೆಯನ್ನು ನೋಡುವಾಗ. ನಾವಿನ್ನೂ ಬಹಳ ಅಂದ್ರೆ ನಮ್ಮನ್ನೇನು ಒಂದು ಗೂಡಿನಲ್ಲಿ ಹಾಕಿ ಟ್ರೈನಿಂಗ್ ಕೊಟ್ಟ ಹಾಗೆ ನಮ್ಗೆ. ಯಾಕೆಂದ್ರೆ ಹೊರಗಡೆಯ ಪ್ರಪಂಚದ ಟಚ್ ಇರುವುದಿಲ್ಲ ನಮಗೆ. ಬಹಳ ಅಂದ್ರೆ ಇವಾಗೆಲ್ಲ ಮೊಬೈಲ್ ಇದೆ, ಬಟ್ ಆವಾಗ ನಾವು ಇನ್ಲೈನ್ ಲೆಟರ್, ನಿಮ್ಗೆಲ್ಲ ಗೊತ್ತಿರ್ಬೋದು, ನೀವೆಲ್ಲ ಈಗ ಹಿರಿಯರಾದವರಿಗೆ ಎಲ್ಲರಿಗೂ ಗೊತ್ತಿದೆ, 15 ರೂಪಾಯಿ ಪೋಸ್ಟ್ ಕಾರ್ಡ್ ಅಥವಾ ಆವಾಗ 2.5 ರೂಪಾಯಿದ ಒಂದು ಇನ್ಲೈನ್ ಲೆಟರ್ ಬರ್ತಿದೆ. ಅದರಲ್ಲಿ ₹1 ಅದಕ್ಕೆ ಕ್ಯೂ ನಿಂತು 1 ನಿಮಿಷಕ್ಕೆ 3 ರೂಪಾಯಿ ತೆಗಿಬೇಕು. ಅದ್ರ ಮೊದಲೇ ಹೇಳ್ತೇವೆ ಟ್ರಂಕ್ ಕಾಲ್ ಬುಕ್ ಮಾಡೋದು. ಆಮೇಲೆ ಎಲ್ಲರ ಮನೆಯಲ್ಲಿ ಕೂಡ ಇರುವುದಿಲ್ಲ ಆಗ BSNL ವ್ಯವಸ್ಥೆ, ಎಲ್ಲ ವ್ಯವಸ್ಥೆ ಇಲ್ಲ. ಆಮೇಲೆ ಯಾರೋ ಅಕ್ಕಪಕ್ಕದ ಮನೆಯಲ್ಲಿ ಇಟ್ಕೊಂಡಿರ್ತಾರೆ, ಅವ್ರಿಗೆ ಹೋಗಿ ಹೇಳಬೇಕು, ಆಮೇಲೆ ಮನೆಯವ್ರನ್ನ ಕರೆಸಬೇಕು, ಆಮೇಲೆ ಅದರಲ್ಲಿ ನಾವು ಮಾತಾಡ್ಲಿಕ್ಕೆ ಅದೊಂದು. ಆವಾಗ್ಲೂ ಕೂಡ ಒಂದು ಸಮೂಹ ಮಾಧ್ಯಮ ಅಂದ್ರೆ ಸಂಪರ್ಕ ಸಾಧನಗಳಿದ್ದು, ಬಟ್ ಈಗ ಇದ್ದ ಹಾಗೆ ಕ್ಷಣಾರ್ಧದಲ್ಲಿ ಕೂಡ ನಾವು ಎದುರು ಬದುರು ಕೂತ ಹಾಗೆ ಮಾತನಾಡಿದಾಗ ಸೌಲಭ್ಯ ನಾನು ತರಬೇತಿ ಪಡಿತಿರುವಾಗ ಇರಲಿಲ್ಲ. ಈಗ ಸೌಕರ್ಯ ಇದೆ. ಆದ್ರೂ ಕೂಡ ನಮ್ಗೆ ಕೂಡ ಸಮೂಹ ಅಲ್ಲಿ ಬಿಡುದಿಲ್ಲ ಸರ್, ಅಲ್ಲಿ ಈಗಲೂ ಕೂಡ ಅಲ್ಲಿ ಬಿಡುದಿಲ್ಲ ಅಂತದಲ್ಲ. ಅಂದ್ರೆ ಫೆಸಿಲಿಟಿ ಸೌಲಭ್ಯಗಳು ಯೂಸ್ ಮಾಡಬಹುದು, ಬಟ್ ಬಹಳ ಅದಕ್ಕೆ ಸಕ್ಕದ ಕಾನೂನು ಅವಲಂಬಿಸಿಕೊಂಡಿರಬಾರ್ದು. ಇಲ್ಲ, ಯಾಕೆಂದ್ರೆ ಅದು ಒಂದು ಈಗಿನ ಒಂದು ಸಮೂಹ ಮಾಧ್ಯಮಗಳಿಂದ ಏನಿರ್ತದೆ ಬಹಳ ತೊಂದರೆಗಳಿರೋದ್ರಿಂದ ನಮ್ಗೆ ಅದ್ರ ಬಗ್ಗೆ ಬಹಳ ಕಟ್ಟುನಿಟ್ಟಾದ ಆದೇಶವನ್ನು ಕೊಟ್ಟಿರ್ತಾರೆ. ಸೊ ನಾವು ಒಂದು ನಮ್ಮ ಬಿಡುವಿನ ವೇಳೆಯೋ ವಿರಾಮದ ವೇಳೆಯೋ ಅಥವಾ ಹೊರಗಡೆ ಇರುವ ಸಂದರ್ಭದಲ್ಲಿ ನಾವು ಆ ಸೇವೆಗಳನ್ನು ಬಳಸ್ಕೊಳ್ಬೋದು ಎಲ್ಲದಕ್ಕೂ. ಯಾಕಂದ್ರೆ ಇದು ಸೇನೆ ಅಂಗಸಂಸ್ಥೆಗಳು, ಯಾಕಂದ್ರೆ ತುಂಬಾ ಸೂಕ್ಷ್ಮವಾದ ವಿಚಾರಗಳು, ಈ ದೇಶದ ಅತಿ ಸೂಕ್ಷ್ಮ ವಿಚಾರಗಳು ಇರ್ತವೆ. ಅದು ತುಂಬಾ ಸೀಕ್ರೆಟ್ಸ್, ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವ ಒಂದು ನೆಲೆಯಿಂದ ಈ ಸಮೂಹ ಮಾಧ್ಯಮಗಳನ್ನು ಈಗ ಅಷ್ಟು ಇದಾಗಿ ಬಳಸಲಿಕ್ಕೆ ಕಟ್ಟುನಿಟ್ಟಿದೆ. ಟ್ರೈನಿಂಗ್ ಅಲ್ಲಂತೂ ಅದೇ ಒಂದು ಪತ್ರ ಬರೆಯೋದು. ಆ ಪತ್ರ ಬರೆಯೋದಾಗೂ ಕೂಡ ನಾವು ನಮ್ಮ ಹಿರಿಯ ಅಧಿಕಾರಿಗಳಿಗೆ ತೋರಿಸಬೇಕಾಗಿದೆ, ಯಾವ್ದು ಏನು ಬರೆದಿದ್ದೀರಿ ಒಪ್ಪಿಗೆ ಬೇಕು. ಅವ್ರದ್ದು ತೋರಿಸ್ತಾರೆ ಅವರು, ಮತ್ತೆ ನಾವು ಅದನ್ನ ಖಂಡಿತ. ಮತ್ತೆ ನೀವು ಟ್ರೈನಿಂಗ್ ಆದ ನಂತರ ಸರ್, ಟ್ರೈನಿಂಗ್ ಆದ ನಂತರ ಫಸ್ಟ್ ಆಗಿ ನೀವು ಜಾಯಿನ್ ಆದಲ್ಲಿ ಸರ್? ಟ್ರೈನಿಂಗ್ ಮುಗಿಸಿ ಒಂದು ವರ್ಷ 2 ತಿಂಗಳು ಟ್ರೈನಿಂಗ್ ಮುಗಿಸಿ ಅಲ್ಲೇ ಪಕ್ಕದಲ್ಲಿ ನಮ್ಮದೇ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಒಂದು 2 ಅಥವಾ 3 ಕಿಲೋಮೀಟರ್ ದೂರದಲ್ಲಿ ಒಂದು ಕ್ಯಾಂಪ್ ಇತ್ತು, ದೇವಲಾಲಿ ಕ್ಯಾಂಪ್ ಅಂತ. ಅಲ್ಲಿ ಸೇರಿಕೊಂಡೆ ನಾನು. ವೃತ್ತಿ ಜೀವನವನ್ನು, ನನ್ನ ತರಬೇತಿ ನಂತರ ವೃತ್ತಿ ಜೀವನವನ್ನು ಅಲ್ಲಿಯೂ ನನಗೆ ಬಹಳ ಚೆನ್ನಾಗಿ ಆತ್ಮೀಯವಾಗಿ ಸ್ವಾಗತಿಸಿದ್ರು. ಒಂದು ಒಳ್ಳೆಯ ಒಂದು ಹುದ್ದೆಯನ್ನು ಕೊಟ್ಟು ಒಂದು ಸಿಪಾಯಿಯಾಗಿ ಅಲ್ಲಿ ನನ್ನ ವೃತ್ತಿ ಜೀವನವನ್ನು ತುಂಬಾ ಬಹಳ ಚೆನ್ನಾಗಿ ಆರಂಭಿಸಿದೆ. ಅಂದ್ರೆ ಅಲ್ಲಿ ಅದ ನಂತರ ನಿಮಗೆ ಏನು, ಅದರ ನಂತರ ಎಲ್ಲಿ ಸರ್ವಿಸಿಗೆ ಹೋದ್ರಿ ಸರ್? ಅಂದ್ರೆ ಬಹಳಷ್ಟು ಕಡೆ ಹೋಗಿರ್ತೀರಿ, ಟ್ರಾನ್ಸ್ಫರ್ ಆಗುತ್ತಲ್ಲ. ಇದು ಸೇನಾ ಜೀವನದಲ್ಲಿ ದೇಶದ ಮೂಲೆಗೆ ವರ್ಗಾವಣೆ ಸಾಮಾನ್ಯ ಸಂಗತಿ. ಅದು ಹೇಳಿದ ಹೊತ್ತಿನಲ್ಲಿ ಹೇಳಿದ ಕಡೆಗೆ ಹೋಗ್ಲೇಬೇಕಾಗ್ತದೆ, ಅದು ಅನಿವಾರ್ಯ. ಯುದ್ಧದ ಕಾಲ ಇರಲಿ, ಶಾಂತಿ ಕಾಲದಲ್ಲಿ ಇರಲಾಗಲಿ. ಯಾಕೆ ಒಂದೇ ಕಡೆಯಲ್ಲಿ
ನಿತ್ತು ಒಂದೇ ಕಡೆಯಲ್ಲಿ ತಮ್ಮ ಜೀವಮಾನದ ಒಂದು 60 ವರ್ಷದ ತನಕ ಜೀವನ ಸೇವೆಯನ್ನು ಒಂದೇ ಮೂಲೆಯಲ್ಲಿ ಅಥವಾ ಒಂದೇ ಕಡೆಯಲ್ಲಿ ಮಾಡುವ ಸಾಧ್ಯತೆ ಅಂತೂ ಸೇನೆ ಪ್ರೈವೇಟ್ ಕಂಪನಿ ಮಾಡಬಹುದು ಅಷ್ಟೇ ಬಿಟ್ರೆ ಈ ಸೇನೆಯಲ್ಲಿ ಆಗುದಿಲ್ಲ. ಶಾಂತಿ ಕಾಲದಲ್ಲಿಯೂ ಕೂಡ ನಮ್ಗೆ ಎಲ್ಲ ಕಡೆ ಒಂದು ಸೇವೆ ಕೊಡ್ಲಿಕ್ಕೆ. ನಿಮ್ಗೆ ಅಲ್ಲಿಂದ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ರು ಸರ್? ನಾವು ಅಲ್ಲಿಂದ ಅಲ್ಲಿ 2 ಅಥವಾ 3 ವರ್ಷ ಅಲ್ಲಿ ನಾನು ನಾಸಿಕ್ ಇದರಲ್ಲೇ ಸರ್ವಿಸ್ ಮಾಡಿದೆ. ಅದ್ರ ನಂತರ ನಮ್ಮ ಯೂನಿಟ್ ರಾಜಸ್ಥಾನದ ಸೂರತ್ಗಢಿಗೆ ಹೋಗಿದ್ವಿ ನಾವು. ನಮ್ಮ ಯೂನಿಟ್ ಅಂತಲ್ಲ, ಸೂರತ್ಗಢಲ್ಲಿ. ಅದು ರಾಜಸ್ಥಾನದ ಮರುಭೂಮಿ, ತಾರ್ ಮರುಭೂಮಿಯ ಆ ಇಲಾಖೆದಲ್ಲಿ, ಏರಿಯಾದಲ್ಲಿ. ಅಲ್ಲಿ ತುಂಬ ಚಳಿಯೂ ಇರ್ತದೆ, ಸೆಕೆ ತುಂಬ ಸೆಕೆ ಇರ್ತದೆ. ಅಂದ್ರೆ ಇಲ್ಲಿ ಇದ್ದ ಹಾಗೆ ವಾತಾವರಣ ಅಲ್ಲ. ಅಲ್ಲಿ ಮಹಾರಾಷ್ಟ್ರದ ವಾತಾವರಣ ಬೇರೆ, ಅಲ್ಲಿಯ ವಾತಾವರಣ ಬೇರೆ. ಅಲ್ಲಿಯೂ ಕೂಡ ನಾವು ನಮ್ಮ ಡೈಲಿಯ ಕಸರತ್ತುಗಳು ಅಥವಾ ಸೇನೆಗೆ ಬೇಕಾದ ಎಕ್ಸಸೈಸ್ಗಳು ಅದನ್ನೆಲ್ಲ ಬಹಳ ಚೆನ್ನಾಗಿ ಅಲ್ಲಿಯೂ ಕೂಡ, ಅಂದ್ರೆ ಒಂದು ತರಬೇತಿಯ ನಂತರ ನಾವು ವೃತ್ತಿ ಜೀವನದಲ್ಲಿ ಏನು ಪುನಃ ನಮ್ದು ನಿರಂತರವಾಗಿ ತರಬೇತಿ, ಯುದ್ಧಾಭ್ಯಾಸಗಳು ಇವೆಲ್ಲ ನಿರಂತರವಾಗಿ ನಡೀತಾ ಇರ್ತದೆ. ಯಾಕಂದ್ರೆ ನಾವು ಆಕ್ಟಿವ್ ಆಗಿ, ಅಂದ್ರೆ ಯುದ್ಧಕ್ಕೆ ಸನ್ನದ್ಧರಾಗಿಯೋ ಸ್ಥಿತಿಯಲ್ಲಿಯೇ ನಮ್ಮನ್ನು ತರಬೇತಿಗೊಳಿಸ್ತಾರೆ. ಯಾವುದೇ ನಿಮಿಷದಲ್ಲಿ ಯುದ್ಧ ಬರಬಹುದು, ಹೇಳಲಿಕ್ಕೆ ಅದು ಬರುವುದಿಲ್ಲ. ಅದು ಸೂರತ್ಗಢ ಇದಕ್ಕೆ ಇದಾಗುವಾಗಲೇ ಅದು 2001 ಸಂಸದ್ 13 ಡಿಸೆಂಬರ್ ಅಲ್ಲಿ ಸಂಸತ್ ಭವನದ ಒಂದು, ಅದೇ ನಮ್ಮ ಮಾನ್ಯ ಕಾರ್ಗಿಲ್ ಯುದ್ಧ ಆದ ಸಮಯದಲ್ಲಿರುವ ಪ್ರಧಾನಮಂತ್ರಿಗಳೇ ಅಟಲ್ ಬಿಹಾರಿ ವಾಜಪೇಯಿ ಅವರೇ ಪುನಃ ಪ್ರಧಾನಮಂತ್ರಿ ಅವರು ಇದ್ದಾಗ. ಹೌದು, ಅದು ಅವರು ಪಾಕಿಸ್ತಾನ ಏನ್ ಮಾಡ್ತದೆ, ಶಾಂತಿ ಒಂದು ಕಡೆಯಿಂದ ಯುದ್ಧಕ್ಕೆ ಇನ್ನೊಬ್ಬರನ್ನು ಇದು ಮಾಡ್ತದೆ, ಸಪೋರ್ಟ್ ಮಾಡ್ತದೆ ಸೈನಿಕರಿಗೂ. ಇಲ್ಲಿ ಈ ಕಡೆ ಶಾಂತಿ ಒಪ್ಪಂದಗಳ ಮಾತುಕತೆ ನಡೀತಾ ಇರ್ತದೆ. ಅದೇನಾಯ್ತು, ಸಂಸತ್ ಭವನದ ಮೇಲೆ ಒಂದು 5 ಉಗ್ರವಾದಿಗಳ ಒಂದು ಆಕ್ರಮಣದಲ್ಲಿ ಏನಾಯ್ತು, ಒಂದು ದಿಲ್ಲಿ ಪೊಲೀಸಿನ ಒಂದು 5 ಕರ್ಮಚಾರಿಗಳು, ಮತ್ತೆ ಆ ಸಂಸತ್ ಭವನ ಸೆಕ್ಯೂರಿಟಿಗಳೊಂದು 5-6 ಜನ, ಮತ್ತೊಂದು ಗಾರ್ಡನ್ ಇರ್ತದಲ್ಲ, ಆ ಗಾರ್ಡನ್ ಅವನೊಂದೊಂದು ಇದಾಯಿತು. ಅವರು ಆಮೇಲೆ ಉಳಿದವರೆಲ್ಲ ಸೆಕ್ಯೂರಿಟಿ ಫೋರ್ಸ್ ಎಲ್ಲ ಸೇರಿಸಿ 5 ಜನ ಉಗ್ರವಾದಿಗಳನ್ನು ನೋಡಿ. ಬಟ್ ಅದು ಏನು ಸಂದೇಶವನ್ನು ಸಾರ್ತದೆ, ದೇಶದ ಒಂದು ಕೇಂದ್ರ ಬಿಂದು ಸಂಸತ್ ಭವನ ಅಂತ ಏನು ಹೇಳಿದ್ರೆ, ದೇಶದ ಒಂದು ಕೇಂದ್ರ ಬಿಂದು ಪ್ರಧಾನಮಂತ್ರಿ, ರಾಷ್ಟ್ರಪತಿ ಇವರೆಲ್ಲ ಒಂದು ದೇಶದ ಒಂದು ಸುಧಾರಣೆ, ದೇಶದ ಮುಂದಿನ ಕಾರ್ಯಯೋಜನೆಗಳನ್ನು ರೂಪಣೆಗೊಳ್ಳುವುದಲ್ಲಿ ಅಲ್ಲಿಗೆ ಪಾಕಿಸ್ತಾನದ ಅಲ್ಲಿಗೆ ನಮ್ಮ ಒಂದು ದಾಳಿ ಮಾಡುವಾಗ ಇದು ನಮ್ಮ ದೇಶಕ್ಕೆ ದೊಡ್ಡ ದುರಂತ ಇರ್ತದೆ ಅಂತ ಇದು ಹೇಳಿ ವಾಜಪೇಯಿ ಅವರನ್ನು ಮಾಡಿದ ಯುದ್ಧಕ್ಕೆ ಸನ್ನದ್ಧವಾಗುವ ರೀತಿಯಲ್ಲಿ ಸೇನೆಗೆ ಆದೇಶ ಕೊಟ್ಟರು. ಅದು ಒಂದು 5-6 ತಿಂಗಳ ತನಕ ಪಾಕಿಸ್ತಾನ ಮತ್ತು ಇಂಡಿಯಾಕ್ಕೆ ಎಲ್ಲೆಲ್ಲಿ ಗಡಿ ಪ್ರದೇಶಗಳೇ ಉಂಟು ಅಲ್ಲಿ ಎಲ್ಲವೂ ಕೂಡ ಸೇನೆ ನಿಯೋಜನೆಗೊಂಡು ಯುದ್ಧ ಅಂದ್ರೆ 1971 ನಂತರ ಕಾರ್ಗಿಲ್ ಯುದ್ಧ ತರ ಅಲ್ಲ, 1970 ನಂತರ ಭಾರತ ಪಾಕಿಸ್ತಾನ ಯುದ್ಧ ನಡೀತಲ್ಲ, ಅದೇ ರೀತಿಯಲ್ಲಿ ನಮ್ಮ ಸೇನೆಯ ಪೂರ್ತಿ ಸೇನೆ, ಭಾರತೀಯ ವಾಯುಸೇನೆ, ನೌಕಾಸೇನೆಯನ್ನು ಕೂಡ ಎಲ್ಲರನ್ನು ಸಿದ್ಧ ಮಾಡಿ ಗಡಿ ಪ್ರದೇಶದಲ್ಲಿ ನಿಯೋಜನೆಗೊಳಿಸಿ ನಿಮ್ಮನ್ನು ಕೂಡ ಮಾಡಿದ್ರು. ನಾನು ಕೂಡ ಅಲ್ಲಿಂದ ಸೂರತ್ಗಢದಿಂದ ಜೈಸಲ್ಮೇರ್ ಏರಿಯಾಕ್ಕೆ, ಅಂದ್ರೆ ಈ ನಮ್ಮ ಭಾರತೀಯ ವಾಯುಸೇನೆಯ ಜೊತೆ ನಾನು ನಿಯೋಜನೆಗೊಂಡೆ. 5-6 ತಿಂಗಳು ಯುದ್ಧ, ಅಂದ್ರೆ ಯುದ್ಧ ಆಗುವಂತೆ ಪರಿಸ್ಥಿತಿ, ಖಂಡಿತವಾಗಿಯೂ ಯುದ್ಧ ನಡೀತದೆ. ಅದೇನೋ 5-6 ತಿಂಗಳ ನಂತರ ನಿಧಾನವಾಗಿ ತಣ್ಣಗಾಗ್ತಾ ಬಂದು ಯುದ್ಧದ ಪರಿಸ್ಥಿತಿ ಆಗ್ಲಿಲ್ಲ. ಯಾವುದೇ ಕಡೆ ಒಂದು ಸಾವಿನ ನೋವಿನ ಒಂದು ಯಾವುದೇ ರೀತಿಯ ಆಗ್ಲಿಲ್ಲ. ಏನೋ ಒಂದು ಶಾಂತಿ ಒಪ್ಪಂದ ನಿಮಗೆ ಯುದ್ಧ ಏನು ಸಿಗಲಿಲ್ಲ? ನನಗೆ ಯುದ್ಧ ಅಂದ್ರೆ ನೀವು ಅಂದ್ರೆ ನಿಮ್ಮ ಈ ಪೀರಿಯಡ್ ಅಲ್ಲಿ ಬಹಳ ಒಂದು ಸೂಕ್ಷ್ಮ ಪ್ರದೇಶಕ್ಕೆ ಹೋದದ್ದು ಯಾವಾಗ ಸರ್? ಯಾವ್ದಾದ್ರು ಸೂಕ್ಷ್ಮ ಪ್ರದೇಶಕ್ಕೆ ಹೋಗಿದ್ರೆ? ಆಮೇಲೆ ಸೂರತ್ಗಢಿನಿಂದ 2005ರಲ್ಲಿ ನಾನು ಪುಂಚ್, ಜಮ್ಮು ಕಾಶ್ಮೀರದ ಪುಂಚ್ ಇಲಾಖೆಯಲ್ಲಿ ರಾಷ್ಟ್ರೀಯ ರೈಫಲ್ಸ್, ಅದು ಉಗ್ರ ನಿರೋಧ ಪಡೆ ಅಂತ ಇರ್ತದೆ, ಉಗ್ರಗಾಮಿಗಳನ್ನು ನಿರೋಧ ಪಡೆ. ಅದರಲ್ಲಿ ನಾನೊಂದು 2005, 6, 7ರಲ್ಲಿ ಒಂದು 25-24 ತಿಂಗಳು ಅಲ್ಲಿ ಸೇವೆ ಮಾಡಿದ್ದೇನೆ. ಅಲ್ಲಿ ನಾನು ಉಗ್ರಗಾಮಿಗಳ ಒಂದು ಚಟುವಟಿಕೆ ಅಲ್ಲಿ ಮತ್ತು ಕಾಶ್ಮೀರದ ಜನತೆ ಮೇಲೆ ಅವರು ಬೀರುವ ಪ್ರಭಾವ, ಅಲ್ಲಿನ ಲೋಕಲ್ಸ್ ಅಂದ್ರೆ ಅಲ್ಲಿನ ಸ್ಥಳೀಯರ ಮೇಲೆ ಅವರು ಮಾಡುವ ದೌರ್ಜನ್ಯಗಳನ್ನೆಲ್ಲ ನಾನು ಅಲ್ಲಿ ನೋಡಿದೆ. ಅದು ಅತ್ಯಂತ ಸೂಕ್ಷ್ಮವಾದ ಪ್ರದೇಶ ಅಂತ, ಅಂದ್ರೆ ಯಾವಾಗಲೂ ಅಲ್ಲಿ ಸಾವು ನೋವಿನ ಒಂದು ವಿಚಾರ ಯಾವಾಗಲೂ ಆವಾಗ ಬಹಳ ಆಗ್ತಾ ಇರ್ತದೆ. ನಾನು ಅದನ್ನು ನೋಡಿದ್ದೇನು ಕೂಡ, ಆ ಆಪರೇಷನ್ಗಳಲ್ಲಿ ನಾನು ಭಾಗವಹಿಸಿದ್ದೇನೆ. ಅದು ಬಹಳ ಸೂಕ್ಷ್ಮ. ನಿಮ್ಮನ್ನ ಧೈರ್ಯ ಮಾಡಿ ಬಿಟ್ಟಿದಾರಲ್ಲ, ಮತ್ತೆ ಎಲ್ಲರೂ ಭಯ ಆಗ್ತದೆ ಯಾರಿಗಾರು ಅಲ್ಲ. ಅದು ಆದ್ರೂ ಕೂಡ ಒಂದು ಮನಸ್ಸಿನ ಮೂಲೆಯಲ್ಲಿ ಏನಾದ್ರೂ ಒಂದು ಬಹಳ ಜಾಗ್ರತೆ ಬೇಕಾಗ್ತದೆ. ಯಾಕಂದ್ರೆ
ಆ ರಾಷ್ಟ್ರೀಯ ರೈಫಲ್ಸ್ನಲ್ಲಿ ನಾವು ಒಂದು ಯಾವುದೇ ರೀತಿಯ ಆಪರೇಷನ್ಸ್, ಯಾವುದೇ ರೀತಿಯ ಕಾರ್ಯಕ್ರಮಗಳನ್ನು ಕೈಗೊಳ್ಳುವಾಗ ನಮಗೆ ಸ್ಥಳೀಯರಿಗೆ ಯಾವುದೇ ರೀತಿಯ ಸಾವು ನೋವುಗಳಾಗಬಾರದು, ಅವರದ್ದು ಆಸ್ತಿಗೆ ಹಾನಿ ಮಾಡುವಂಥದ್ದು, ಅದು ಮಾಡುವಂಥದ್ದು ಯಾವುದೇ ರೀತಿಯನ್ನು ಅದರಲ್ಲಿ ಕೂಡ ನಮ್ಮ ಸೇಫ್ಟಿಯನ್ನು, ನಮ್ಮ ಸುರಕ್ಷತೆಯನ್ನು ಕೂಡ ನಮ್ಮ ಸುರಕ್ಷತೆ ಗಮನದಲ್ಲಿ ಇಟ್ಟುಕೊಂಡು ಆ ಉಗ್ರಗಾಮಿಯನ್ನು ನಾವು ಸದಿ ಬಡಿಬೇಕು. ಆ ಥರ ಇವರಿಗೂ ಕಷ್ಟ ಆಗಬಾರ್ದು, ಸ್ಥಳೀಯರಿಗೂ ಕೂಡ ತೊಂದರೆ ಆಗಬಾರ್ದು, ಯಾವುದೇ ಸಾವು ನೋವಿನ ಇದಾಗಬಾರ್ದು. ನಿಮ್ಮ ಪೀರಿಯಡ್ ಏನು ಗಲಾಟೆ ಆಗಿಲ್ಲ ಸರ್? ಆಗಿಲ್ಲ ಅಲ್ಲ, ಆ ಥರದ್ದೆಲ್ಲ ಸುಮಾರು ನಾನೊಂದು 25-26 ತಿಂಗಳುಗಳ ಇದರಲ್ಲಿ ನಾನು ನನ್ನ ಸಹಚರಗಳನ್ನು ಕೂಡ ಸಾವು ನೋವನ್ನು ನೋಡಿದ್ದೇನೆ. ಅವರು ಕೂಡ ಉಗ್ರಗಾಮಿಗಳನ್ನು ಕೂಡ ಸೆದೆಬಡಿದು ಅವರು ಕೂಡ ಸಾವು ನೋವಿನ ಇದನ್ನು ನೋಡಿದ್ದೇನೆ. ಖಂಡಿತವಾಗಿಯೂ ಅಂದ್ರೆ ಅದೊಂದು ಕಷ್ಟ, ಅಂದ್ರೆ ಸೂಕ್ಷ್ಮ ಪ್ರದೇಶ, ಅದಕ್ಕೆ ಸೂಕ್ಷ್ಮ ಪ್ರದೇಶ ಎನಿ ಟೈಮ್ ಏನು ಬೇಕಾದ್ರೂ ಆಗ್ಬೋದು. 24 ತಿಂಗಳು ನಿಮಗೆ ಬಹಳ ಕಷ್ಟ ಇತ್ತಲ್ಲ ಸರ್? ಅಂದ್ರೆ ಬೇಕು ಜೀವನದಲ್ಲಿ. ಫಸ್ಟ್ ಮೊದಲನಾಗಿ ಹೇಳೋದೇನಂದ್ರೆ ಅಲ್ಲಿ ವಾತಾವರಣ ಪ್ರತಿಕೂಲ ವಾತಾವರಣ, ಅಂದ್ರೆ ವಿಪರೀತ ಚಳಿ, ಆಮೇಲೆ ಮತ್ತೆ ಇದು ವಾಯಸ್ಸಿನ ವಾತಾವರಣ, ಮಂಜುಗಡ್ಡೆ ಬಹಳ ಇದರಲ್ಲಿ ಬಹಳ ಸೂಕ್ಷ್ಮವಾದ ಪ್ರದೇಶ ಆದ್ರಿಂದ ಅಂದ್ರೆ ಬಹಳ ಯಾವುದೇ ರೀತಿಯ ಅಲ್ಲಿ ಕಾರ್ಯಚಟುವಟಿಕೆ ಮಾಡಬೇಕಾದ್ರೆ ಹೇಳಿದಷ್ಟು ಸುಲಭ ಸಾಧ್ಯ ಆಗಿರುವುದಿಲ್ಲ. ಕಠಿಣ ತರಬೇತಿಯಲ್ಲಿ ನಮ್ಮ ಮಾನಸಿಕವಾಗಿ ಸದೃಢವಾಗಿರುವಂತೆ ನಮ್ಮನ್ನು ತರಬೇತಿಗೊಂಡಿರುವುದರಿಂದ, ಯಾವುದೇ ರೀತಿಯ ವಾತಾವರಣ ಆಗಿ ಇರುವುದರಿಂದ ನಾವು ದೇಶಕ್ಕೋಸ್ಕರ ನಮ್ಮ ಪ್ರಾಣವನ್ನು ಯಾವಾಗ ಬೇಕಾದ್ರೂ ನಾವು ನೀಡಲಿಕ್ಕೆ ತಯಾರಾಗಿರುವುದರಿಂದ ಎಷ್ಟೇ ದೊಡ್ಡದ ಕಷ್ಟ ಆದರೂ ಕೂಡ ನಾವು ಯಾವಾಗಲೂ ಅಂದ್ರೆ ತಯಾರಾಗಿ ಸಿದ್ಧವಾಗಿ ಇರ್ತೇವೆ. ನಾವು ಯಾವತ್ತು ಜೈ ಹಿಂದ್ ಅಷ್ಟೇ, ಒಂದೇ ಮಾತು, ಬೇರೆ ಎಂತಿಲ್ಲ. ಅಲ್ಲಿ ಇರುವಾಗ ಫ್ಯಾಮಿಲಿ ಗಿಮ್ಲಿ ಏನು ಚಿಂತೆ ಇಲ್ಲ, ಬರೀ ದೇಶ ಮಾತ್ರ ನಮ್ಮ ಮುಂದೆ. ಖಂಡಿತವಾಗಿ ಮುಂದೆ ದೇಶದ ಭಾರತೀಯ ಸೈನ್ಯ ಸೇರಿದ ಪ್ರತಿಯೊಬ್ಬ ಒಂದು ಅಧಿಕಾರಿ ಆಗಿರ್ಲಿ ಅಥವಾ ಸಿಪಾಯಿ ಆಗಿರ್ಲಿ ಅಥವಾ ಯಾವುದೇ ಹುದ್ದೆಯಲ್ಲಿ ಇದ್ರೂ ಕೂಡ ಅವರ ಮೇನ್ ಉದ್ದೇಶ ಏನಿರ್ತದೆ, ದೇಶಕ್ಕಾಗಿ ನನ್ನ ಪ್ರಾಣ, ಅದು ಮೇನ್ ಉದ್ದೇಶ ಆಗಿರುತ್ತದೆ. ಖಂಡಿತ. ಅದೇ ರೀತಿ ಸರ್ ಮತ್ತೆ ಎಲ್ಲಿ ಸೂಕ್ಷ್ಮ ಪ್ರದೇಶಕ್ಕೆಲ್ಲರೂ ಹೋಗಿದ್ರೆ ಅಥವಾ ಮತ್ತೆ ಬೇರೆ ಎಲ್ಲಿ ಸರ್ವಿಸ್ ಮಾಡಿದ್ರೆ? ಅದು ಒಂದ್ಸಲ ರಾಷ್ಟ್ರೀಯ ರೈಫಲ್ಸಲ್ಲಿ ಅದೇ ಹೇಳಿದೆ 2.5 ವರ್ಷದ ಸರ್ವಿಸ್ ಮಾಡಿದ ನಂತರ ಆಮೇಲೆ ನೆಕ್ಸ್ಟ್ ನಾನು ಗುಜರಾತಿನ ಜಾಮ್ನಗರಲ್ಲಿ, ಅದು ಶಾಂತಿ ಏರಿಯಾ ಆದರೂ ಕೂಡ ಪುನಃ ನಾನು ಮೊದಲು ತರಬೇತಿಯಾದ ವಿಷಯಗಳಲ್ಲಿ ಪುನಃ ಅದೇ ಯುದ್ಧಾಭ್ಯಾಸ, ಅದೇ ಕಸರತ್ತುಗಳನ್ನು ಮಾಡಿಕೊಂಡು ಪುನಃ ಅದೇ ರೀತಿಯಲ್ಲಿ ಇದು ಮಾಡಿ ಅಲ್ಲಿಂದ ಜಾಮ್ನಗರದಿಂದ ನಾವು ಪಂಜಾಬ್ನ ಬಠಿಂಡಾ ಕ್ಯಾಂಪಿಗೆ ಬಂದ್ವಿ. ಬಠಿಂಡಾ ಕ್ಯಾಂಪಿನಿಂದ ಪುನಃ ಮತ್ತೆ 2014ರಲ್ಲಿ ಪುನಃ ಅದೇ ರಾಷ್ಟ್ರೀಯ ಪಡೆಗೆ ಮತ್ತೆ ಪುನಃ ಕುಪ್ವಾಡ, ಅದು ಜಮ್ಮು ಕಾಶ್ಮೀರದ ಕುಪ್ವಾಡ ಜಿಲ್ಲೆಯಲ್ಲಿ, ಅದು ಲೈನ್ ಆಫ್ ಕಂಟ್ರೋಲ್ LOC ಅಲ್ಲಿ, ಅದು ಕೂಡ ರಾಷ್ಟ್ರೀಯ ರೈಫಲ್ಸ್ ಅಲ್ಲಿ LOC ಅಲ್ಲಿ ಅಂದ್ರೆ ನುಸುಳುಕೋರಗಳನ್ನು ಅಂದ್ರೆ ತಡೆಯುವಂಥದ್ದು ಒಂದು ಪ್ರದೇಶವಾದದ್ದು. ಅದು ಇನ್ನೂ ಬಹಳ ಸೂಕ್ಷ್ಮವಾದ ವಿಚಾರಗಳು. ಅದು ಆ ತಂತಿ ಬೇಲಿಯಲ್ಲಿ ಅಲ್ಲಿನ ಬಂಕರ್ಸ್ಗಳಲ್ಲಿ ನನ್ನ ಡ್ಯೂಟಿ. ಅಲ್ಲಿ ಕೂಡ 26 ತಿಂಗಳು 2014, 15, 16ರಲ್ಲಿ ಅಲ್ಲಿ ಮಾಡಿದ್ದೇನೆ. ಅಲ್ಲಿಯೂ ಕೂಡ ಮೊದಲು ಇದ್ದ ಹಾಗೆ ಅದು ರಾಷ್ಟ್ರೀಯ ರೈಫಲ್ಸ್ನಲ್ಲಿ ಇದ್ದ ಹಾಗೆ ಈ ರಾಷ್ಟ್ರೀಯ ರೈಫಲ್ಸ್ನಲ್ಲಿ ಕೂಡ ಅದೇ ರೀತಿಯ ಆಪರೇಷನ್ಗಳು, ಉಗ್ರಗಾಮಿಗಳು ಲೈನ್ ಆಫ್ ಕಂಟ್ರೋಲ್ ಅನ್ನು, ತಂತಿ ಬೇಲಿಯನ್ನು ದಾಟಿಕೊಂಡು ಬರುವಂಥ ಬಹಳಷ್ಟು ಕೃತಿಗಳನ್ನು ನಾನು ನೋಡಿದ್ದೇನೆ. ಮತ್ತೆ ಬಂದವರು ಲೈನ್ ಆಫ್ ಕಂಟ್ರೋಲ್ ಒಳನುಸುಳಿದ ಮೇಲೆ ಅಲ್ಲಿ ಪುನಃ ಆಪರೇಷನ್ ಅನ್ನು ಅಧಿಕಾರಿಗಳು ಮತ್ತು ಮೇಲಿನ ಆರ್ಮಿ ಹೆಡ್ ಕ್ವಾರ್ಟರ್ಸ್ ಆಗಲಿ ಎಲ್ಲ ಸುದ್ದಿ ಸಿಕ್ಕಿದ ಮೇಲೆ ಆಪರೇಷನ್ ಅನ್ನು ಲಾಂಚ್ ಮಾಡಿ ಎಲ್ಲ ತಂಡಗಳನ್ನು ಸಿದ್ಧಪಡಿಸಿ ಬಂದು ಒಳಗೆ ನುಸುಳಿರುವಂಥ ಆದಷ್ಟು ಬೇಗ ಅವರನ್ನು ನ್ಯೂಟ್ರಲೈಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಸೆದೆ ಬಡಿದು ಆದಷ್ಟು ಬೇಗ, ಯಾಕಂದ್ರೆ ಮುಂದೆ ಒಳಗಡೆ ನುಸುಳಿ ಬಂದು ಮತ್ತೆ ಒಳಗಡೆ ಸ್ಥಳೀಯರ ಜೊತೆ ಬೆರೆತರೆ ಮತ್ತೆ ಮುಂದೆ ಅವನನ್ನು ಹಿಡ್ಕೊಳ್ಳಿಕ್ಕೆ ತುಂಬಾ ಕಷ್ಟ ಆಗ್ತದೆ ಅಂತ ಮೊದಲೇ ಸೆದೆ ಬಡಲಿಕ್ಕೆ ಆ ಆಪರೇಷನ್ ಅಲ್ಲಿ ಕೂಡ ನಾನು ಭಾಗವಹಿಸಿದ್ದೇನೆ. ನಮ್ದು ಕೇಳುವಾಗಲೇ ರೋಮಾಂಚನ ಆಗ್ತದೆ, ನಮ್ಮ ಮೈಯೆಲ್ಲ ಒಂಥರ ರೋಮಾಂಚನ. ಅಂದ್ರೆ ಅದು ಒಂಥರ ಆ ಪರಿಸರ ಅಲ್ಲಿ ಇದ್ದವರಿಗೆ ಗೊತ್ತು ಅಲ್ಲ ಸರ್, ಅಷ್ಟು ಡೇಂಜರ್. ನೀವು ಅದೇ ವೃತ್ತಪತ್ರಿಕೆಗಳಲ್ಲಿ ನೋಡ್ತೀರಿ, ಕುಪ್ವಾಡದಿಂದ ಉರಿಯಿಂದ ನುಸುಳುಕೋರು ಬಂದಿದ್ದಾರೆ, ಯಾವುದು ವೇಷದಲ್ಲಿ ಬರ್ತಾರೆ, ಕುರಿಗಾಯಿಗಳ ವೇಷದಲ್ಲಿ. ಅವರಿಗೆ ಅವರು ಉಪಯೋಗಿಸುವಂತ ಶಸ್ತ್ರಾಸ್ತ್ರಗಳು ಅವರು ಜೊತೆಯಲ್ಲಿ ತಂದಿರುವುದಿಲ್ಲ, ಬೇರೆ ಕಡೆಯಿಂದ ಎಲ್ಲಿಂದಾರೋ ಅವರಿಗೆ ಸಿಗ್ತದೆ. ಆ ಥರ ಅವರು ನಮ್ಮ ದೇಶದ ಶಾಂತಿಯನ್ನು ಕದಡಲಿಕ್ಕೆ ಏನಾದರೂ ಒಂದು
ಮಾಡೇ ಮಾಡ್ತಾರೆ. ಪ್ರಯತ್ನ ಅವರದ್ದು ಸದಾ ಮಾಡ್ತಾ ಇರ್ತಾರೆ, ನಿರಂತರವಾಗಿ ಮಾಡ್ತಾ ಇರ್ತಾರೆ. ಹಾಗೆ ನಿಮ್ಮ ತಡೆಯುವಿಕೆಗೂ ನಿರಂತರ ಇರ್ತದೆ. ನಮ್ದು ಅದೇ ರೀತಿ ಉಗ್ರ ವಿರೋಧಿ ಚಟುವಟಿಕೆಗಳನ್ನು ತಡೀಲಿಕ್ಕೆ ನಾವು ಯಾವಾಗಲೂ ನಿರಂತರವಾಗಿ ನಮ್ಮ ಸೇನೆ 24 ಗಂಟೆ ಅಲರ್ಟ್ ಆಗಿರ್ಬೇಕು. ಖಂಡಿತವಾಗಿ ಆ ಸೂಕ್ಷ್ಮ ಪ್ರದೇಶದಲ್ಲಿ 24 ಗಂಟೆಯಲ್ಲಿ ಒಂದು ನಿಮಿಷವೂ ಕೂಡ ನಿಮ್ಮಿಂದ ಏನಾದರೂ ಅಚಾತುರ್ಯವಾಗಿ ನಡೆದರೆ ಅದರ ಪರಿಣಾಮ ತುಂಬಾ ಕೆಟ್ಟದಾಗಿರ್ತದೆ. ಅದರಿಂದ ತುಂಬಾ ಸೇನೆಯ ಇದ್ರ ಮೇಲೆಯೂ ಕೂಡ, ಭಾರತೀಯ ಸೇನೆಯ ಮೇಲೆಯೂ ಕೂಡ, ಮತ್ತೆ ಸ್ಥಳೀಯರಿಗೂ ಮತ್ತೆ ನಮ್ಮ ಸಹಕರ್ಮಿಗಳು ನಮ್ಮ ಜೊತೆಯಲ್ಲಿರುವಂತ ಒಂದು ಸಣ್ಣ ಅಚಾತುರ್ಯ ಕೆಲವು ಪ್ರಾಣಗಳಿಗೆ ಸಂಚಕಾರ ಬಹಳ ಆ ಸೂಕ್ಷ್ಮ ಪ್ರದೇಶಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಬಹಳ ಎಚ್ಚರಿಕೆಯಿಂದ ನಾವು ಕರ್ತವ್ಯವನ್ನು ನಿರ್ವಹಿಸಬೇಕಾಗ್ತದೆ. ಖಂಡಿತ. ಅದೇ ರೀತಿ ಸರ್, ಅದರ ನಂತರ ತಾವು ಎಲ್ಲಿ ಸರ್ ಸೇವೆ ಸಲ್ಲಿಸಿ? ಅಲ್ಲಿ ನಂತರ ನಾನು ಒಂದು 2016 ನಂತರ ವಾಪಸ್ ನಾವು ಪುನಃ ಅದೇ ಬಠಿಂಡ ಅಲ್ಲಿ ಬಂದ ಅದೇ ಕ್ಯಾಂಪಿನಲ್ಲಿ. ಬಟ್ ನಮ್ಮ ಯೂನಿಟ್ ಪುನಃ ಏನಾಯಿತು, ಪುನಃ ಜಮ್ಮು ಕಾಶ್ಮೀರಕ್ಕೆ ಮೇನ್ ಶ್ರೀನಗರ್ ಸಿಟಿ ಓಲ್ಡ್ ಏರ್ಫೀಲ್ಡ್ ಅಂತ ಇದೆ, ಅಲ್ಲಿ ಏರ್ಫೋರ್ಸ್ ಅಲ್ಲಿ ನಮ್ಮದು ನಿಯೋಜನೆಗೊಂಡು ನಮ್ಮ ಯೂನಿಟ್ ಅಲ್ಲಿಗೆ ಮೂವ್ಮೆಂಟ್ ಆಯಿತು. ಅಲ್ಲಿ ಏರ್ಫೋರ್ಸ್ ಜೊತೆ ನಮ್ಮ ಯುದ್ಧಾಭ್ಯಾಸಗಳು, ನಮ್ಮ ಭಾರತೀಯ ವಾಯುಸೇನೆಯ ಅವರ ಜೊತೆ ಯುದ್ಧಾಭ್ಯಾಸಗಳು, ಮತ್ತು ನಮ್ಮದು ರೋಡ್ ಓಪನಿಂಗ್ ಪಾರ್ಟಿ, ಅಂದರೆ ಮೂವ್ಮೆಂಟ್ ಇರ್ತದಲ್ಲ, ಅಂದರೆ ರಜೆಯಿಂದ ಬರುವವರು, ರಜೆಗೆ ಹೋಗುವವರು, ಅಥವಾ ಸೇನೆ ಯಾವುದೇ ರೀತಿಯ ವಸ್ತುಗಳನ್ನು ಮೂವ್ಮೆಂಟಿಗೆ, ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ರೋಡಲ್ಲಿ ಪ್ರೊಟೆಕ್ಷನಿಗೆ. ಯಾಕಂದರೆ ನೀವು ವೃತ್ತಪತ್ರಿಕೆಯಲ್ಲಿ ಕೇಳಿರ್ಬೋದು, ರೋಡ್ನಲ್ಲಿ ID ಬ್ಲಾಸ್ಟ್ ಮಾಡಿ ನಮ್ಮ ಸೇನಾ ತುಕಡಿಗಳಿಗೆ ತೊಂದರೆ ಕೊಡುವುದು, ಅಥವಾ ಸೇನೆ ಯಾವುದೇ ವಸ್ತುಗಳನ್ನು ಇದು ಮಾಡೋದು, ತೊಂದರೆ ಕೊಡೋದು, ಈ ಥರ ಚಟುವಟಿಕೆ ಉಗ್ರಗಾಮಿಗಳು ಅದನ್ನು ಕೂಡ ಮಾಡ್ತಾ ಇರ್ತಾರೆ. ಸೊ ಅದನ್ನು ಕೂಡ ಇದು ನಿಗ್ರಹ ಮಾಡಲಿಕ್ಕೆ ಕೂಡ ರೋಡ್ ಓಪನಿಂಗ್ ಪಾರ್ಟಿ ROPs ಅಲ್ಲಿ ಆ ಡ್ಯೂಟಿಗಳನ್ನು, ಆ ಕರ್ತವ್ಯಗಳನ್ನು ಕೂಡ ಮಾಡಿದ್ರು. 2019 ಫೆಬ್ರವರಿ 14 CRPF ಸೈನಿಕರು 40 ಜನ ಬಸ್ಸನ್ನು ನೀವು ಕೇಳಿರುವ ಅನಂತನಾಗಿ ಇದರಲ್ಲಿ ಕೇಳಿರ್ಬೋದು. ಹೌದು ಕೇಳಿ ಸರ್, ಕೇಳಿದೆ. ಅದೇ ಸರ್, ತದನಂತರ ನೀವು ನಿವೃತ್ತಿ ಹೊಂದಿರ ಅಂತ ಮೋಸ್ಟ್ಲಿ ಅದು 2020 ಮಾರ್ಚಲ್ಲಿ ನಿವೃತ್ತಿ. ದೀರ್ಘವಾದ ಒಂದು 20 ವರ್ಷಗಳ ಸೇವೆ ಸಲ್ಲಿಸಿ ಮಾರ್ಚಲ್ಲಿ ಶ್ರೀನಗರದಿಂದ ನಾವು ಸೇನಾ ನಿವೃತ್ತಿಯಾಗಿ ವಾಪಸ್ ಕುಶಲವಾಗಿ ಕ್ಷೇಮವಾಗಿ ಮನೆಗೆ ಬಂದ್ರಿ. ಮನೆಗೆ ಬಂದು ಸರ್, ಮನೆಗೆ ಬಂದಾಗ ಊರಲ್ಲಿ ಏನು ಹಬ್ಬ ಸಂಭ್ರಮ ಮಾಡಿದ್ರ, ಸ್ವೀಕರಿಸಿದ್ರು ಊರ್ನ? ಮನೆಗೆ ಅದೇ ಟೈಮ್ನಲ್ಲಿ ಒಂದು ಕೊರೋನಾ ಟೈಮ್ ಏನಿಲ್ಲ, 2020 ಆದರೂ ಕೂಡ ನನ್ನ ಬಹಳ ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ, ಬಹಳ ಚೆನ್ನಾಗಿ. ಸರ್, ಬಂದ ನಂತರ ಈಗ ಮಿಲಿಟರಿ ಮುಗಿಸಿ ಬಂದ ನಂತರ ಇಲ್ಲಿ ಊರಲ್ಲಿ ಈಗ ಏನು ಮಾಡ್ತಿದ್ರು? ಮಿಲಿಟರಿಯವರು ಏನು ಕೊಡ್ತಾರೆ ಕೆಲಸ ಅಲ್ಲ ಸರ್ ಬಂದ ಕೂಡಲೇ? ಅಂದರೆ ನೀವು ಕೇಳಿದ ಪ್ರಶ್ನೆ ಭಾಳ ಚೆನ್ನಾಗಿದೆ, ಖುಷಿ ಆಯ್ತು ಕೇಳಿ. ಇಲ್ಲಿ ನಾನು ಬಂದ ನಂತರ ಇಲ್ಲಿ ಬಂದು ಕೃಷಿ ಪಿತಾರ್ಜಿತ ಆಸ್ತಿ ಅದೆಲ್ಲ ಉಂಟು, ನೋಡ್ಕೊಳ್ಳಿಕ್ಕೆ ಎಲ್ಲ ಬೇಸಾಯ ಇದೆ, ತೆಂಗಿನ ತೋಟ ಇದೆ, ಬಾಳೆ ತೋಟ, ತೆಂಗಿನ ತೋಟ ಇದು. ಅವ್ರ ಜೊತೆಯಲ್ಲಿ ಅದನ್ನೇ ಮುಂದುವರಿಸ್ಕೊಂಡು ಈಗ ಆರಾಮವಾಗಿ ಇದ್ದೀರಿ. ಈಗ ನೀವು ಕೇಳಿದ ಹಾಗೆ ನಾವು ಬಂದ ಮೇಲೆ, ನಮ್ಮ ಸೇವಾ ನಿವೃತ್ತಿ ಆದ ಮೇಲೆಯೂ ಕೂಡ ಮತ್ತೆ ಮುಂದೆಯೂ ಕೂಡ ವೃತ್ತಿ ಬದುಕನ್ನು ನಾವು ಭಾರತೀಯ ಸೇನೆ ಬಿಟ್ಟ ಮೇಲೆಯೂ ಕೂಡ ಕರ್ನಾಟಕ ರಾಜ್ಯ ಸೇವೆ ಯಾವುದೇ ಸೇವೆಯಲ್ಲಿ ಕೂಡ ನಾವು ಸೇರ್ಕೊಳ್ಬಹುದು. ಇಲ್ಲಿ ಬಂದ ನಂತರ ಅದಕ್ಕೆ ಬೇಕಾದ ಎಲ್ಲ ವಿಭಾಗಗಳಲ್ಲಿ ಇಲ್ಲಿ ಬಂದು ಪೊಲೀಸ್ ಇಲಾಖೆ ಇರ್ಬೋದು, ಶಿಕ್ಷಣ ಇಲಾಖೆ ಇರ್ಬೋದು, ಯಾವುದೇ ರೀತಿ ವಿದ್ಯುತ್ ಇಲಾಖೆ, ಯಾವುದೇ ರೀತಿಯ ಅಂಚೆ ಇಲಾಖೆ, ಯಾವುದೇ ರೀತಿಯ ಇಲಾಖೆಯಲ್ಲೂ ನಮ್ಮ ಮಾಜಿ ಸೈನಿಕರಿಗೆ ಅದಕ್ಕೆ ಬೇಕಾದ ಕೋಟಾ ಇರ್ತದೆ. ಅಲ್ಲಿ ನೀವು ಅರ್ಜಿ ಹಾಕ್ಕೊಂಡು ಅದಕ್ಕೆ ಬೇಕಾದ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದು ಸೇರ್ಬೋದು. ಸೇರಿ ನೀವು ಮತ್ತೆ ಉಳಿದ ನಿಮ್ಮ ಅಲ್ಲಿ ನೀವು ಸೇವಾ ನಿವೃತ್ತಿಯಾಗಿ ಬಂದ ನಂತರವೂ ಕೂಡ ಇಲ್ಲಿಯೂ ಕೂಡ ನೀವು ಮತ್ತೆ ಜೀವನ ಮಾಡಬಹುದು. ಆದ್ರೆ ನೀವು ಎಲ್ಲೂ ಹೋಗಿಲ್ಲ. ಅಲ್ಲಿ ನಾನು ಅದೇ ಹೇಳ, ಕೃಷಿ ಭೂಮಿ ಇರುವುದರಿಂದ ನನಗೆ ಅದೇ ಹೇಳಿದ ಮೇಲೆ, ಒಂದು ಸೈನಿಕನಾಗಿ ಇದ್ದ ಮೇಲೆ ನಮ್ಮ ಪಿತರಾರ್ಜಿತ ಇದರಲ್ಲಿ ಕೂಡ ಇರುವುದರಿಂದ ಸೊ ನಾನು ಈ ಕೃಷಿಕನಾಗಿಯೇ ಮುಂದುವರಿಬೇಕಂತ ಇದು ಮಾಡಿದೆ. ನಿಜವಾಗಿ ಒಳ್ಳೆ ಸರ್. ಮೊದಲು ನೀವು ದೇಶ ಸೇವೆ ಮಾಡಿದ್ರಿ, ಇದು ಕೂಡ ದೇಶ ಸೇವೆ. ರೈತ ಅಂದ್ರೆ ಕೂಡ ಸೈನಿಕನೇ ಒಬ್ಬ, ನಿಜವಾಗಿ ಆ ಸೈನಿಕರಾಗಿ ತಾವಿದ್ರಿ, ಇಲ್ಲಿ ಕೂಡ ಸೈನಿಕರಾಗಿದ್ದೀರಿ ತಾವು. ಅದೇ ಸರ್, ನಿಮ್ಮ ಮಠದ ಹೆಸರೇನು ಸರ್? ನನ್ನ ಧರ್ಮಪತ್ನಿ ಹೆಸರು ವೀಣಾ. ಮಗಳು? ಅವರು ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಗುಣ್ಮಿ ಪ್ರಾಥಮಿಕ ಟೀಚರ್ ಆಗಿ
ಸೇವೆ ಸಲ್ಲಿಸ್ತಾ ಇದ್ದಾರೆ. ಮಕ್ಕಳು ನನಗೆ ಮಕ್ಕಳು 2, ಗಂಡು 1 ಹೆಣ್ಣು. ಏನು ಹೆಸರು ಸರ್? ನನ್ನ ಮಗನ ಹೆಸರು ಋತ್ವಿಕ್, ಮಗಳ ಹೆಸರು ರಶ್ಮಿಕಾ. ಹಾಗೆ ಸುಖ ಸಂಸಾರ ಅಲ್ಲ ಸರ್? ಖಂಡಿತವಾಗಿ ಬಹಳ ನಮಗೂ ಕೂಡ ಬಹಳ ಹೆಮ್ಮೆ. ನೀವು ಅಂದರೆ ಮಿಲಿಟರಿಯಲ್ಲಿದ್ದವರು, ನಮ್ಮ ಊರಿನವರು ಎನ್ನುವಂಥ ಹೆಮ್ಮೆ. ಆ ನಿಟ್ಟಿನಲ್ಲಿ ನಾವು ಈ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನದ ಅಂದು ನಿಮ್ಮ ಒಂದು ಮಾತುಕತೆ ನಮಗೆ ಬೇಕು. ಭಾಳ ಖುಷಿ ಆಯ್ತು ಸರ್ ತಮ್ಮೊಂದಿಗೆ ಮಾತಾಡಿ. ಮತ್ತು ನೀವು ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? 1-2 ಮಾತು ಹೇಳಿದರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಎಲ್ಲ ಮಿಲಿಟರಿಗೆ ಹೋಗ್ಲಿಕ್ಕೆ ಒಂದು ಸ್ಫೂರ್ತಿ ಆಗುವಂಥ ಒಂದು ಯಾವುದೋ ಮಾತು. ಈಗಿನ ಯುವಕರು ಮನಸ್ಸಿರುವವರು ಸೇನೆಗೆ, ಭಾರತ ಮಾತೆಯ ಅಥವಾ ಯಾವುದೇ ಇದರಲ್ಲಿ ಭಾರತೀಯ ಸೇನೆ ಇರಬಹುದು ಅಥವಾ ಭಾರತೀಯ ನೌಕಾ ಸೇನೆ, ಭಾರತೀಯ ವಾಯುಸೇನೆಯಲ್ಲಿ ಯಾವುದಕ್ಕೆ ಸೇರುವ ಬಯಸುವ ಹುಡುಗರು ಇರ್ಬೋದು. ಶಾಲಾ ಜೀವನದಲ್ಲಿ ಹುಡುಗರು, ಯುವಕರು ತಮ್ಮ ಸಮಯವನ್ನು ಯಾವುದೇ ರೀತಿಯ ವ್ಯರ್ಥ ಮಾಡದೆ ಅದಕ್ಕೆ ಬೇಕಾದ ವಿಚಾರಗಳನ್ನು ಎಲ್ಲರಿಂದ ಕೇಳಿ ತಿಳ್ಕೊಂಡು ಗಟ್ಟಿ ಮನಸ್ಸು ಮಾಡಿಕೊಂಡು ಭಾರತೀಯ ಸೇನೆ ಅಥವಾ ಭಾರತೀಯ ವಾಯುಸೇನೆ ಅಥವಾ ನೌಕಾಸೇನೆಗೆ ತಮ್ಮ ಅಮೂಲ್ಯವಾದ ಸೇವೆಯನ್ನು ನೀಡಲಿಕ್ಕೆ ಬಯಸುವವರಿದ್ರೆ ಖಂಡಿತವಾಗಿ ಅವರಿಗೆ ಈಗಿನ ವ್ಯವಸ್ಥೆಯಲ್ಲಿ ಖಂಡಿತವಾಗಿ ನಾನು ಹೇಳುವುದಂತ ಹೇಳಿದ್ರೆ ಒಂದು ಸೇವೆಯನ್ನು ಕೊಟ್ಟು ತಮ್ಮ ಅಮೂಲ್ಯವಾದ ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಳಿ ಅಂತ ನಾನು ಕೇಳ್ಕೊಳ್ತೇನೆ. ಇಷ್ಟು ಇರುವವರು ಅದಕ್ಕೆ ಬೇಕಾದ ಈಗ ಎಲ್ಲ ಸಮೂಹ ಮಾಧ್ಯಮಗಳಲ್ಲಿ ಎಲ್ಲಾ ರೀತಿಯ ವಿಚಾರಗಳು ಎದುರಿಗೆ ಕಣ್ಣು ಕಟ್ಟುವ ಹಾಗೆ ನಿಮ್ಮ ಮೊಬೈಲ್ ನಲ್ಲಿ ಬರ್ತದೆ. ಯಾರನ್ನು ಅಷ್ಟು ಕೇಳುವಂತದಿಲ್ಲ. ಯಾವುದೇ ರೀತಿ ಸಂದೇಹಗಳಿದ್ರೆ ಮಾಜಿ ಸೈನಿಕರಿದ್ದಾರೆ, ನಿಮಗೆ ಯಾವುದೇ ಗುರುತು ಪರಿಚಯ ಇರುವ ಮಾಜಿ ಸೈನಿಕರನ್ನು ಖಂಡಿತವಾಗಿ ಅವರ ಎಲ್ಲಾ ವಿಚಾರಗಳನ್ನು ನಿಮಗೆ ಕಣ್ಣು ಕಟ್ಟುವಾಗಿ ಹೇಳಿ ನಿಮ್ಮನ್ನು ಪ್ರೋತ್ಸಾಹಿಸ್ತಾರೆ, ಹುರಿದುಂಬಿಸ್ತಾರೆ. ಖಂಡಿತವಾಗಿ ಖಂಡಿತ ಸರ್. ಬಹಳ ಖುಷಿ ಆಯ್ತು ಸರ್ ತಮ್ಮೊಂದಿಗೆ ಮಾತಾಡಿ. ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಸರ್. ತುಂಬ ಹೃದಯ ಧನ್ಯವಾದಗಳು ರಾಜೇಶ್ ಅನುಭವ ಸರ್. ನಿಮಗೂ ಎಲ್ಲ ವೀಕ್ಷಕರಿಗೂ ನನಗೆ ಇದೊಂದು ಸದಾವಕಾಶ ಮಾಡಿಕೊಟ್ಟು ನನ್ನ ವಿಚಾರಗಳನ್ನು, ನನ್ನ ವೈಯಕ್ತಿಕ ವಿಚಾರಗಳನ್ನು ಎಲ್ಲರೂ ತಿಳಿದುಕೊಂಡಿದ್ದೀರಿ. ಬಹಳ ಸಂತೋಷ. ಧನ್ಯವಾದಗಳು. ಆಗಲಿ ಸರ್. ನಿಮ್ಮ ಈ ಸಂದರ್ಶನ ಹಲವಾರು ಯುವಕರಿಗೆ ಸ್ಫೂರ್ತಿ ಆಗಲಿ ಎನ್ನುವಂಥ ಉದ್ದೇಶ. ಆಗಲಿ ಸರ್. ನಿಮಗೆ ನಮ್ಮ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸರ್. ಧನ್ಯವಾದಗಳು. ನಿಮಗೂ ಕೂಡ 78ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಆಗಲಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದಗಳು. ಆತ್ಮೀಯ ವೀಕ್ಷಕರೇ, ಇಂದು ನಮ್ಮೊಂದಿಗಿದ್ದವರು ನಮ್ಮ ಊರಿನ ಹೆಮ್ಮೆಯ ಸೇನೆಯಲ್ಲಿ ಕೆಲಸ ಮಾಡಿದಂಥ ರಾಮ್ ಪೂಜಾರಿ ಅವರು ದೇಶ ಸೇವೆ ಮಾಡಿ ಬಂದು ಈಗ ಭೂಮಿ ಸೇವೆಯನ್ನು ಮಾಡ್ತಿದ್ದಾರೆ, ಅಂದರೆ ಬೇಸಾಯ ಮಾಡ್ತಿದ್ದಾರೆ. ಎಲ್ಲವೂ ಒಂದೇ. ದೇಶ ಸೇವೆ, ರೈತ ಮತ್ತು ಸೈನಿಕ ಇವರೆಲ್ಲ ನಮ್ಮ ದೇಶ ಕಾಯುವವರು. ಇವರು ನಮಗೆ, ರೈತರು ನಮಗೆ ಅನ್ನ ನೀಡುವವರು, ಅವರು ನಮ್ಮನ್ನು ಸುರಕ್ಷಿತವಾಗಿ ಕಾಯುವವರು ಸೈನಿಕ ವೃತ್ತಿಯಿಂದ ಬಂದು ಹಲವಾರು ಕಡೆ ಅವರೇ ಹೇಳಿದಂತೆ ಹಲವಾರು ಕಡೆ ಡೇಂಜರ್ ಅಂದರೆ ಸೂಕ್ಷ್ಮ ಪ್ರದೇಶದಲ್ಲಿ ಕೆಲಸ ಮಾಡಿದಂಥ ರಾಮ್ ಪೂಜಾರಿ ಅವರು ಇಂದು ಅವರ ಮನದ ವಿಷಯವನ್ನು, ಅವರ ಜೀವನದ ಶೈಲಿಯನ್ನು ನಿಮಗೆ ತಿಳಿಸಿಕೊಟ್ರು. ಮಿಲಿಟರಿ ಸೇವೆಯನ್ನು ಕೂಡ ತಿಳಿಸಿಕೊಟ್ರು. ಈ ಒಂದು ಸಂದರ್ಶನ ಹಲವಾರು ಯುವಕರಿಗೆ ಸ್ಫೂರ್ತಿಯಾಗಲಿ ಅನ್ನೋಂಥ ಉದ್ದೇಶ ನಮ್ಮದು. ಅದೇ ರೀತಿ ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯವನ್ನು ತಿಳಿಸುತ್ತಾ ಎಲ್ಲರಿಗೂ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ಎಲ್ಲರಿಗೂ ನಮಸ್ಕಾರ.